ಶ್ರೀ ಪಿಪಿಡಿ ಕ್ಷೇತ್ರ ಬೆಟ್ಟದಾಸನಪುರ ಗ್ರಾಮ. ಸರ್ವೇ ಜನೋ ಸುಖಿನೋ ಭವತು. ಈ ದಿನ ಅಮ್ಮನವರ ಆಶೀರ್ವಾದಗಳೊಂದಿಗೆ 18ನೇ ಸುತ್ತಿನ ಪಾದಯಾತ್ರೆಯನ್ನು ಕೈಗೊಂಡಿರುತ್ತೇವೆ. ಈ ದಿನ ವಿಶೇಷವಾಗಿ ವಸಂತಕಾಲ, ಮಾಗಿ ಕಾಲ, ಚಳಿಕಾಲ ಅಂತ ತಿಳಿಸುತ್ತಾ ಈ ದಿನ ವಿಶೇಷವಾಗಿ 18ನೇ ಸುತ್ತಿನ ಪಾದಯಾತ್ರೆಯಲ್ಲಿ ನನ್ನ ಗಮನಕ್ಕೆ ಬಂದಿದ್ದೇನೆಂದರೆ, ಗಿಡಮರಗಳ ಶ್ರೀ ಪಿಪಿಡಿ ಕ್ಷೇತ್ರದಲ್ಲಿ ಗಿಡಮರಗಳ ಚಿಗುರುವಿಕೆ, ಹಕ್ಕಿ ಪಕ್ಷಿಗಳ ಚಿಲಿಪಿಲಿ ನಾದ ಮತ್ತು ಈ ಬೇಸಿಗೆ ಕಾಲದಲ್ಲಿಯೂ ಚಿಗುರುತ್ತಿರುವ, ಹೂ ಬಿಡುತ್ತಿರುವ ಪುಷ್ಪಗಳನ್ನು ನೋಡುತ್ತಾ ಪಾದಯಾತ್ರೆಯ ಸಮಯದಲ್ಲಿ ವಿಶೇಷವಾಗಿ ಚಳಿಗಾಲದಲ್ಲಿ ಎಲೆಗಳು ಉದುರುವುದನ್ನು ನೋಡಬಹುದಾಗಿದೆ. ಹಾಗೆಯೇ ಇದನ್ನು ವಿಶೇಷವಾಗಿ 18ನೇ ಸುತ್ತಿನ ಪಾದಯಾತ್ರೆಯನ್ನು ಕೈಗೊಳ್ಳುತ್ತಾ ಒಂದು ಅದ್ಭುತವಾದ ವಾತಾವರಣವನ್ನು ಕಂಡಂತಹ ನನಗೆ ಬಹಳ ಸಂತೋಷವಾಯಿತು. ಇಲ್ಲಿಯೂ ಸಹ ಈ ಬಿರು ಬೇಸಿಗೆಯಲ್ಲೂ ಸಹ, ನೀರಿಲ್ಲದ ಸಮಯದಲ್ಲಿಯೂ ಸಹ ಒಂದು ಅದ್ಭುತವಾಗಿ ಚಿಗುರು ಇರುವಂತಹ ರೋಸ್ ಹೂವನ್ನು ಸಹ ನೋಡಬಹುದು. ಈ ಹೂವನ್ನು ನೋಡಿ ಈ ಪಾದಯಾತ್ರೆಯ ಸಮಯದಲ್ಲಿ ಬಹಳ ಸಂತೋಷವಾಯಿತು. ಹಾಗೆಯೇ ಮುಂದುವರಿದು ಒಂದು ಅದ್ಭುತವಾದ ವಾತಾವರಣವನ್ನು ಸೆರೆ ಹಿಡಿಯುವುದೇ ಬಹಳ ಸಂತೋಷದಾಯಕ ವಿಚಾರ. ಪ್ರಸ್ತುತ ಶ್ರೀ ಪಿಪಿಡಿ ಕ್ಷೇತ್ರದಲ್ಲಿ ಈ ಬಿರು ಬೇಸಿಗೆಯಲ್ಲೂ ಸಹ ಚಿಗುರಿ ಹೂ ಬಿಟ್ಟಿರುವುದನ್ನು ಸಹ ಗಮನಿಸಬಹುದಾಗಿರುತ್ತದೆ. ಹಾಗೆಯೇ ಮಾವು ಸಹ ಅದ್ಭುತವಾಗಿ ತನ್ನ ವಸಂತ ಕಾಲದ ಹೊಸ ಚಿಗುರನ್ನು ಹಾಗೂ ನೂತನ ಪುಷ್ಪವನ್ನು ಸಹ ಕಾಣಬಹುದಾಗಿರುತ್ತದೆ. ಪ್ರಸ್ತುತ ಈ ಕ್ಷೇತ್ರದಲ್ಲಿ ಪಾದಯಾತ್ರೆ ಮಾಡಲು ಈ ರೀತಿಯಾದ ಅದ್ಭುತವಾದ ವಾತಾವರಣವಿರುವುದು ಬಹಳ ಹೆಮ್ಮೆ ಮತ್ತು ಸಂತೋಷದಾಯಕ ವಿಚಾರ. ಸೂರ್ಯರಶ್ಮಿ ಇಲ್ಲಿ ಪಾದಯಾತ್ರೆ ಮಾಡಲು ಯಾವುದೇ ರೀತಿಯ ಡಿಸ್ಟರ್ಬೆನ್ಸ್ ಇಲ್ಲದೆ ಇರತಕ್ಕಂಥದ್ದು ಬಹಳ ಸಂತೋಷದ ವಿಚಾರ. ಪಾದಯಾತ್ರೆಯ ಸಮಯದಲ್ಲಿ ತುಳಸಿಯ ಸುವಾಸನೆ, ಬೇವು, ಬಿಲ್ವ, ಬನ್ನಿ ಮರದ ಸುವಾಸನೆ, ಅರಳಿ, ಆಲ, ಹತ್ತಿ ಮರದ ಒಂದು ತಂಪು ವಾತಾವರಣ ಹಾಗೂ ಮುತ್ತುಗ, ಉತ್ತರಾಣಿಕೆ, ಎಕ್ಕದ ಗಿಡ, ಗರಿಕೆ ಗಿಡದ ಒಂದು ತಂಪು ವಾತಾವರಣ ಹಾಗೂ ಅರಿಶಿಣ ಕುಂಕುಮದ ಸಂಕೇತವಾಗಿರುವ ಈ ಹಳದಿ ಮತ್ತು ಕೆಂಪು ಬಣ್ಣದ ಹೂವುಗಳ ರಾಶಿ, ಇವೆಲ್ಲವೂ ಸಹ ಪಾದಯಾತ್ರೆಯ ಸಮಯದಲ್ಲಿ ಬಹಳ ಸಂತೋಷವನ್ನು ನೀಡುತ್ತಾ ತುಳಸಿ ಮಾತೆಯನ್ನು ನಮಸ್ಕರಿಸುತ್ತಾ ಈ ದಿನ ವಿಶೇಷವಾಗಿ 18ನೇ ಸುತ್ತಿನ ಪಾದಯಾತ್ರೆಯನ್ನು ಕೈಗೊಂಡಿರಲಾಗಿರುತ್ತದೆ. ತದನಂತರ ನಾ ಕಂಡಂತೆ ಶ್ರೀ ಪಿಪಿಡಿ ಕ್ಷೇತ್ರದ
ಸಮಯ ಸಂದರ್ಭಕ್ಕೆ ಅನುಗುಣವಾಗಿ ಕೆಲಸಗಳನ್ನು ಮಾಡಿಕೊಂಡು ಬಂದಂತಹ ಹಿರಿಯರು ಮತ್ತು ಗ್ರಾಮಸ್ಥರು ಮತ್ತು ಭಕ್ತಾದಿಗಳನ್ನು ಸ್ಮರಿಸುವಂತಹ ಕೆಲಸವನ್ನು ಮಾಡುತ್ತಾ ನಾ ಕಂಡಂತೆ ಶ್ರೀ ಪಿಪಿಡಿ ಕ್ಷೇತ್ರದ ಇತಿಹಾಸವನ್ನು ವಿವರಿಸುತ್ತಾ ಬಂದಿದ್ದೇನೆ. ಈ ದಿನ ವಿಶೇಷವಾಗಿ ಶ್ರೀಯುತ ಆರ್ ಪ್ರಭಾಕರ್ ರೆಡ್ಡಿ ಮತ್ತು ಗ್ರಾಮಸ್ಥರಿಂದ ಶ್ರೀ ಪಿರಿಯಾಪಟ್ಟಣದಮ್ಮ ನೂತನ ದೇವಸ್ಥಾನದ ಉದ್ಘಾಟನಾ ಪೂಜಾ ಮುಗಿದ ನಂತರ ಮಾರನೆಯ ದಿನ ಈ ಕ್ಷೇತ್ರಕ್ಕೆ ಬರುತ್ತೇನೆ. ಈ ಕ್ಷೇತ್ರದಲ್ಲಿ ಬಂದು ನೋಡಿದಾಗ ಶ್ರೀ ಪಿರಿಯಾಪಟ್ಟಣದಮ್ಮ ನೂತನ ದೇವಸ್ಥಾನಕ್ಕೂ ಹಾಗೂ ಶ್ರೀ ಪಿರಿಯಾಪಟ್ಟಣದಮ್ಮ ಮೂಲ ದೇವಸ್ಥಾನಕ್ಕೂ ಸುಮಾರು 90ರಿಂದ 100 ಅಡಿ, ಸುಮಾರು 100 ಮೀಟರ್ ದೂರವಿರುತ್ತದೆ. ಈ ಎರಡೂ ದೇವಸ್ಥಾನಗಳಲ್ಲೂ ಅಂತರ ಬಹಳ ಅಗಾಧವಾಗಿರುತ್ತದೆ. ಆ ಸಮಯದಲ್ಲಿ ಅಮ್ಮನವರ ಆಶೀರ್ವಾದಗಳೊಂದಿಗೆ ಅಮ್ಮನವರು ನೀಡಿದಂತಹ ಜ್ಞಾನಾರ್ಜನೆ ಮೇರೆಗೆ ಈ ಎರಡೂ ದೇವಸ್ಥಾನದ ಮಧ್ಯದಲ್ಲಿರತಕ್ಕಂತಹ ತಗ್ಗು ಪ್ರದೇಶವನ್ನು ಸಮತಟ್ಟಾಗಿ ಮಾಡಬೇಕೆಂದು ನಿರ್ಧರಿಸಿದಾಗ ಇಲ್ಲಿ ಸುಮಾರು ಒಂದು 35ರಿಂದ 40 ಲೋಡ್ ಮಣ್ಣು ಬೇಕಾಗುತ್ತದೆ. ಆ ಸಂದರ್ಭದಲ್ಲಿ ನನಗೆ ಜ್ಞಾನೋದಯವಾಗಿದ್ದು ನನ್ನ ಸಹೋದರ ಸುಂದರೇಶ್ ಆತನ ಬಳಿ ಚರ್ಚಿಸಿದಾಗ, ಅಣ್ಣ ಈ ವಿಚಾರವನ್ನು ಚಾಮರಾಜಣ್ಣನವರಿಗೆ ತಿಳಿಸಿ, ಅಲ್ಲಿ ಎಲ್ಲೋ ಒಂದು ಕಡೆ ಮಣ್ಣು ಹೊಡೆಯುತ್ತಿರುತ್ತಾರೆ, ಅದು ಚಾಮರಾಜಣ್ಣನವರಿಗೆ ತಿಳಿದಿರುತ್ತದೆ, ಅವರಿಗೆ ಹೇಳಣ್ಣ, ತದನಂತರ ನಾನು ಸಹ ಹೇಳುತ್ತೇನೆ, ಅವರಿಗೆ ವಿಶೇಷವಾಗಿ ಪರಿಚಯವಿರುತ್ತಾರೆ ಎಂದು ತಿಳಿಸಿದ ಮೇರೆಗೆ ನಾನು ಚಾಮರಾಜಣ್ಣನವರ ಮನೆಗೆ ಹೋಗಿ ಪ್ರಸ್ತುತ ಈ ವಿಚಾರವನ್ನು ಚರ್ಚಿಸಿ ಮನವಿ ಮಾಡಿದಾಗ, ಆಯಿತು ಮಾಡೋಣ ಸತಿ ಎಂದು ತಿಳಿಸಿ ಅಲ್ಲಿಂದಲೇ ಫೋನ್ ಮಾಡಿ ನಮ್ಮ ಶ್ರೀ ಪಿರಿಯಾಪಟ್ಟಣದ ನೂತನ ದೇವಸ್ಥಾನದ ಆವರಣಕ್ಕೆ ಸುಮಾರು 25ರಿಂದ 30 ಲೋಡ್ ಮಣ್ಣು ಬೇಕೆಂದು ಕೇಳಿದಾಗ ಅವರು 10 ವೀಲರ್ ವಾಹನದಲ್ಲಿ ಸುಮಾರು 25 ಲೋಡ್ ಮಣ್ಣನ್ನು ತಂದು ಹಾಕುತ್ತಾರೆ. ಸುಮಾರು 25 ಲೋಡ್ ಮಣ್ಣು ಹಾಕಿದರೂ ಸಹ ಈ ತಗ್ಗು ಪ್ರದೇಶವನ್ನು ಸಮತಟ್ಟಾಗಿ ಮಾಡಲು ಸಾಧ್ಯವಾಗುವುದಿಲ್ಲ. ತದನಂತರ ನನ್ನ ಸಹೋದರ ಸುಂದರೇಶ್ ಅವರಿಗೂ ಸಹ ಬಳಿ ಚರ್ಚಿಸಿದಾಗ ನನ್ನ ಸಹೋದರ ಸಹ ಫೋನ್ ಮಾಡಿ ಇನ್ನೂ 8ರಿಂದ 10 ಲೋಡ್ ಮಣ್ಣು ಬೇಕಾಗುತ್ತದೆ ದೇವಸ್ಥಾನಕ್ಕೆ, ತಮ್ಮ ಹೆಸರು ಉಳಿಯುತ್ತದೆ ಎಂದು ತಿಳಿಸಿದಾಗ ಅವರು ಅದಕ್ಕೆ ಸ್ಪಂದಿಸಿ ಮತ್ತೆ ಇನ್ನೂ 10 ಲೋಡ್ ಮಣ್ಣನ್ನು ಹೊಡೆಯುತ್ತಾರೆ. ಸುಮಾರು 30ರಿಂದ 35 ಲೋಡ್ ಮಣ್ಣು ಬಂದು ಈ ಸ್ಥಳದಲ್ಲಿ ಹಾಕಲಾಗುತ್ತದೆ. ಆಗ ಈ ಮಣ್ಣನ್ನು ಸಮತಟ್ಟು ಮಾಡಲು ನಾನು, ನನ್ನ ಮಾತೃಶ್ರೀ ಶ್ರೀಮತಿ ವೆಂಕಟಮ್ಮನವರು ಹಾಗೂ ಈ ಕ್ಷೇತ್ರದ ಭಕ್ತಾದಿ ಹಾಗೂ ಸೇವಾಕರ್ತ ಶ್ರೀ ಕೀರ್ತಿ ಪ್ರಸಾದ್ ಅವರು 3 ಜನರು ಸಹ ಬಂದು ಸಾಧ್ಯವಾದಷ್ಟು ಮಟ್ಟಿಗೆ JCBಯಿಂದ ಸಮತಟ್ಟಾಗಿ ಮಾಡಿ, ತದನಂತರ ನಾನು, ನನ್ನ ಮಾತೃಶ್ರೀ ಶ್ರೀಮತಿ ವೆಂಕಟಮ್ಮನವರು ಹಾಗೂ ಸಹೋದರ ಕೀರ್ತಿ ಪ್ರಸಾದ್ 3 ಜನರು ಸಹ ಚನಕೆ ಬಾಂಡಲೆಯನ್ನು ಹಿಡಿದು ಸಮತಟ್ಟಾಗಿ ಮಾಡಿ ಶ್ರೀ ಪಿರಿಯಾಪಟ್ಟಣದಮ್ಮ ನೂತನ ದೇವಸ್ಥಾನ ಮತ್ತು ಮೂಲ ದೇವಸ್ಥಾನವನ್ನು ಒಂದೇ ಹಂತಕ್ಕೆ ತಂದು ಈ ತಗ್ಗು ಪ್ರದೇಶವನ್ನು ಸಮತಟ್ಟಾಗಿ ಮಾಡುತ್ತೇವೆ. ಈ ದಿನ ವಿಶೇಷವಾಗಿ 18ನೇ ಸುತ್ತಿನ ಪಾದಯಾತ್ರೆ ಸಮಯದಲ್ಲಿ ಶ್ರೀಯುತ ಚಾಮರಾಜಣ್ಣ, ಶ್ರೀಯುತ ನನ್ನ ಸಹೋದರ ಶ್ರೀ ಜಿ ಸುಂದರೇಶ್ ಹಾಗೂ ನನ್ನ ತಾಯಿ ಶ್ರೀಮತಿ ವೆಂಕಟಮ್ಮನವರು ಹಾಗೂ ನನ್ನ ಸಹೋದರ ಕ್ಷೇತ್ರದ ಸೇವಕ ಶ್ರೀಯುತ ಕೀರ್ತಿ ಪ್ರಸಾದ್ರವರನ್ನು ಹಾಗೂ ಸ್ವತಃ ನಾನು ಸಹ ಖುದ್ದಾಗಿ ಈ ಸ್ಥಳದಲ್ಲಿ ಸೇವೆ ಮಾಡಿ ತಗ್ಗು ಪ್ರದೇಶವಾಗಿದ್ದ ಸ್ಥಳವನ್ನು ಸಮತಟ್ಟಾಗಿ ಮಾಡಿದಂತಹ ಹಾಗೂ ಶ್ರೀ ಪಿರಿಯಾಪಟ್ಟಣದಮ್ಮ ಮೂಲ ದೇವಸ್ಥಾನ ಮತ್ತು ನೂತನ ದೇವಸ್ಥಾನವನ್ನು ಒಂದೇ ಸರಳ ರೇಖೆಯಲ್ಲಿ ನಿರ್ಮಿಸಲು ಕಾರಣರಾದಂತಹ
ಪ್ರತಿಯೊಬ್ಬರಿಗೂ ಸಹ ಅಮ್ಮನವರ ಆಶೀರ್ವಾದ ದೈವಾನುಗ್ರಹ ಸದಾ ಇರಲೆಂದು ಈ ಸುಸಂದರ್ಭದಲ್ಲಿ ಬೇಡಿಕೊಳ್ಳುತ್ತಾ, ವಾಡಿಕೆಯಂತೆ 21ನೇ ಸುತ್ತಿನ ಪಾದಯಾತ್ರೆಯ ಸವಿನೆನಪಿಗಾಗಿ 21 ಬಾರಿ ಘಂಟಾನಾದ. ಸರ್ವೇ ಜನೋ ಸುಖಿನೋ ಭವಂತು. ಧನ್ಯೋಸ್ಮಿ ಮಾತಾ, ಧನ್ಯೋಸ್ಮಿ.